ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತರುತ್ತಿರುವ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಬುಧವಾರ ಬಿಜೆಪಿ ಕಾರ್ಯಕರ್ತರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಶಾಸಕ ಡಾ ಚಂದ್ರು ಲಮಾಣಿ, ಬಿಜೆಪಿ ಶಿರಹಟ್ಟಿ ಮಂಡಲದ ಅಧ್ಯಕ್ಷ ಸುನಿಲ ಮಹಾಂತ ಶೆಟ್ಟರ, ಗಂಗಾಧರ ಮೆಣಸಿನಕಾಯಿ, ನವೀನ ಹಿರೇಂಥ, ವೀರೇಶ ಸಾಸಲವಾಡ ಮಾತನಾಡಿದರು. ಚಮ್ಮಣ್ಣ ಬಾಳಿಕಾಯಿ, ಮಹಾದೇವಪ್ಪ ಅಣ್ಣಿಗೇರಿ, ಜಾನು ಲಮಾಣಿ, ಶಿವಣ್ಣ ಲಮಾಣಿ, ಪುಂಡಲೀಕ ಲಮಾಣಿ, ಈರಣ್ಣ ಪೂಜಾರ, ಬಸವರಾಜ ಚಕ್ರಸಾಲಿ, ಎಂಆರ್ ಪಾಟೀಲ, ಸಿದ್ದನಗೌಡ ಬೊಳ್ಳೊಳ್ಳಿ, ಪ್ರವೀಣ್ ಬೊಮಲೆ, ರಮೇಶ್ ಹಾಳದೋಟದ, ರಮೇಶ್ ಲಮಾಣಿ, ಶಕ್ತಿ ಕತ್ತಿ, ರಾಜಶೇಖರ ಶಿರಹಟ್ಟಿ, ವಿಶಾಲ ಬಟಗುರ್ಕಿ, ಸಂತೋಷ ಜಾವೂರ, ಜಾಹಿರ್ ಮೂಮಿನ್, ನೀಲಪ್ಪ ಕರ್ಜಕ್ಕಣ್ಣವರ, ಹನುಮಂತ ಜಾಲಿಮರದ, ಭೀಮಣ್ಣ ಯಂಗಾಡಿ, ಅಶೋಕ ಶಿರಹಟ್ಟಿ, ನಾಗಯ್ಯ ಮಠಪತಿ ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು ಒಕ್ಕೂರಲಿಂದ ಅದನ್ನು ವಿರೋಧಿಸಿ ಮಾಡಿದರೂ ಅವತ್ತೇ ಧ್ವನಿ ಮುಖಾಂತರ ನಮ್ಮ ಬಿಲ್ಲನ್ನು ಪಾಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಇವತ್ತೇ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡಿ ಇವತ್ತು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟು ಏನು ವಿಧೇಯಕ ಸಹಿಯನ್ನು ಮಾಡಲಾರ್ದೇ ಮಾಡಬಾರ್ದು ರಾಜ್ಯಪಾಲರು ಅನ್ನೋ ಒಂದು ನಿಟ್ಟಿನೊಳಗೆ ನಾವೆಲ್ಲರೂ ಅದನ್ನು ಒಕ್ಕೂರಿನಿಂದ ಪ್ರತಿಭಟನೆ ಮಾಡೋಣ. ಇವತ್ತೇನು ನಡೀತಾ ಇರುವಂಥ ರಾಜ್ಯಾದ್ಯಂತ ಇದರ ಬಗ್ಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಇವತ್ತು ಶಿರಹಟ್ಟಿ ಮಂಡಲದಿಂದ ನಾವು ಇದನ್ನು ಮನವಿಯನ್ನು ಕೊಟ್ಟು ನಾವು ಇದಕ್ಕೆ ಒಂದು ಸಂಖ್ಯೆಯನ್ನು ತುಂಬೋಣ ಅಂತ ಇದು ಹೇಳಿ ಮಾತಾಡಕ್ಕೆ ಅನುಕೂಲ ಮಾಡಿಕೊಟ್ಟಂತ ತಮ್ಮೆಲ್ಲ ಬಂದಿರೋ ಹಾಗೆ ಈ ವಿಧೇಯಕ ಏನು ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ತಂದಿರುವಂಥ ವಿಧೇಯಕ ಸಂವಿಧಾನದ ವಿರುದ್ಧವಾಗಿ ಇರುವಂಥ ಒಂದು ವಿಧೇಯಕವನ್ನು ಕಾಂಗ್ರೆಸ್ ಸರ್ಕಾರ ತಂದಿರುವಂಥದ್ದು ದುರಾದೃಷ್ಟ. ಯಾಕೆ ಈ ವಿಧೇಯಕನ ತರ್ತಾ ಇದ್ದಾರೆ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥದ್ದು. ಈ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣದೇ ಇರೋದ್ರಿಂದ ಈ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಮಾತನಾಡಬಾರ್ದು, ಯಾವ ಒಬ್ಬ ಸಚಿವರ ವಿರುದ್ಧ ಮಾತನಾಡಬಾರ್ದು. ಇದನ್ನೇನಾದರೂ ಮಾತಾಡಿದ್ರೆ ಅಥವಾ ಪ್ರಶ್ನಿಸಿದ್ರೆ ಇಲ್ಲಿರುವಂಥ ನಮ್ಮೆಲ್ಲ ಜನರಿಗೆ ಒಂದು ಕೇಸ್ಗಳನ್ನು ಹಾಕಬೇಕು. ಸರ್ಕಾರದ ವಿರುದ್ಧವಾಗಿ ಮಾತಾಡಿದರೆ ಕೇಸ್ಗಳನ್ನು ಹಾಕಬೇಕು ಅಂತೇಳಿ ಏನು ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದನ್ನು ಹತ್ತಬೇಕು ಅನ್ನೋದನ್ನು ಸಹಿತ ಇವತ್ತು ನಮ್ಮ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ನಾವೆಲ್ಲ ನೋಡಿದಿರಿ. ಹಿಂದೆ ಈ ರಾಷ್ಟ್ರದಲ್ಲಿ 1975ರಲ್ಲಿ ಇಂದಿರಾ ಗಾಂಧಿ ಅವರು ಒಂದು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ರು. ಆ ಸಮಯದಲ್ಲಿ ಬಹಳಷ್ಟು ಜನ ಜೈಲಿಗೆ ಪಾಲಾದ್ರು. ಆದ್ರೆ ಇವತ್ತು ಅಂದು ರಾಷ್ಟ್ರದಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಮರ್ಜೆನ್ಸಿ ಘೋಷಣೆಯನ್ನ ಮಾಡ್ತಾ ಇದ್ದಾರೆ.